ಒಂದ್ ನಿಮಿಷ ಯೋಚಿಸಿ. ನಾವು ದಿನವೂ ಎಷ್ಟು ಜನರ ಜೊತೆ ವಾದ ಮಾಡ್ತೀವಿ ಮತ್ತೆ ಯಾಕೆ ವಾದ ಮಾಡ್ತೀವಿ? ನಿಜವಾಗಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅವರದೇ ಒಂದು ವಿವರಣೆ ಇರುತ್ತೆ. ಒಂದು ಚಿಕ್ಕ ಉದಾಹರಣೆ ನೋಡೋಣ. ಇಬ್ರು ಸ್ನೇಹಿತರು. ಒಬ್ಳು ಹೇಳ್ತಾಳೆ, ನೀನ್ ಹೀಗೆ ಮಾಡಬಾರ್ದಿತ್ತು. ಇನ್ನೊಬ್ಳು ಹೇಳ್ತಾಳೆ, ನಾನ್ ಯಾಕೆ ಹೀಗ್ ಮಾಡಿದೆ ಗೊತ್ತಾ? ಇಬ್ರು ತಮ್ಮ ತಮ್ಮ ಕಡೆ ಸರಿ ಅನ್ಸ್ತಾರೆ, ಆದ್ರೆ ವಾದ ನಿಲ್ಲೋದಿಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಇಬ್ಬರಿಗೂ ಅವರದೇ ಸತ್ಯ ಇದೆ, ಇಬ್ಬರಿಗೂ ಅವರದೇ ವಿವರಣೆ ಇದೆ. ಇದೇ ಪರಿಸ್ಥಿತಿ ನಮ್ಮ ಜೀವನದಲ್ಲೂ, ಆಫೀಸ್ನಲ್ಲಿ, ಮನೆಯಲ್ಲಿ, ಸ್ನೇಹಿತರ ಜೊತೆ. ಒಬ್ಬ ಎಂಪ್ಲಾಯ್ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಒಂದು ಕಾರಣ ಇರುತ್ತೆ, ಕಂಪನಿಗೂ ಒಂದು ಕಾರಣ ಇರುತ್ತೆ. ಇಬ್ಬರೂ ತಪ್ಪಲ್ಲ, ಇಬ್ಬರ ದೃಷ್ಟಿಯಲ್ಲಿ ಇಬ್ಬರೂ ಸರಿ. ಇದನ್ನು ಅರಿತುಕೊಂಡಾಗ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ. ನಾವು ಯೋಚಿಸಬೇಕು, ಈ ವಾದ ನನ್ನ ಸಮಯ ಉಳಿಸ್ತದಾ? ಈ ವಾದ ನನ್ನ ಸಂತೋಷ ಹೆಚ್ಚಿಸ್ತದಾ? ಈ ವಾದದಿಂದ ಏನಾದರೂ ಪ್ರಯೋಜನ ಇದೆಯಾ? ಬಹುತೇಕ ಸಂದರ್ಭಗಳಲ್ಲಿ ಉತ್ತರ ಇಲ್ಲ. ಅದಕ್ಕೆ ಕೆಲವು ವಿಚಾರಗಳಲ್ಲಿ ಬಿಟ್ಟು ಕೊಡುವುದು ಗೆಲುವು. ಸರಿ, ನಿಮ್ಮದೇ ತೀರ್ಮಾನ ಅಂತ ಹೇಳಿದ್ರೆ ನಮ್ಮ ಸಮಯ ಉಳಿತದೆ, ನಮ್ಮ ಎನರ್ಜಿ ಉಳಿತದೆ, ನಮ್ಮ ಮನಸ್ಸು ನೆಮ್ಮದಿಯಾಗ್ತದೆ. ಇದು ಸೋಲಲ್ಲ, ಇದು ಮೆಚುರಿಟಿ. ಆದರೆ ಎಲ್ಲದರಲ್ಲೂ ಮೌನವಾಗಬೇಡಿ. ಮಹತ್ವಪೂರ್ಣ ವಿಷಯಗಳಲ್ಲಿ ಮಾತನಾಡಿ, ಉಳಿದ ಚಿಕ್ಕ ವಿಷಯಗಳನ್ನು ಬಿಟ್ಬಿಡಿ. ಒಂದು ಸಿನಿಮಾ ಹೀರೋಯಿನ್ ಯಾರು ಅಂತ ವಾದ ಮಾಡುವುದರಿಂದ ನಮ್ಮ ಜೀವನ ಬದಲಾಗುವುದಿಲ್ಲ, ಶಾಂತಿ ಕಳೆದುಕೊಳ್ಬಹುದು. ಹೀಗಾಗಿ ಮುಂದಿನ ಸಲ ನೀವು ವಾದ ಮಾಡ್ತಾ ಇದ್ದಾಗ 1 ನಿಮಿಷ ನಿಲ್ಲಿ. ನಿಮ್ಗೆ ನಿಮ್ದೇ ಸರಿ, ಅವರಿಗೆ ಅವ್ರದೇ ಸರಿ. ಆಗ ವಾದ ಬಿಡಿ, ನೆಮ್ಮದಿ ಆಯ್ಕೆ ಮಾಡಿ. ಕೊನೆಯಲ್ಲಿ ನೆನ್ಪಿರ್ಲಿ, ಪ್ರತಿಯೊಬ್ಬರಿಗೂ ಅವರದೇ ವಿವರಣೆ ಇರ್ತದೆ, ಅವರಿಗೆ ಅವರದೇ ಅಂತಿಮ ತೀರ್ಮಾನ ಇರ್ತದೆ. ನಾವು ನಮ್ಮ ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು. ಅಂತಿಮ ಸಂದೇಶ: ವಾದ ಕಡಿಮೆ ಮಾಡಿ, ಅರ್ಥ ಮಾಡಿಕೊಳ್ಳುವ ಗುಣ ಹೆಚ್ಚಿಸಿ, ಜೀವನವನ್ನು ಸುಖವಾಗಿ ಬದುಕಿ. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.